ಯವ್ವ ನನ್ನ ಸೊಸೆಗೆ ದೇವರು ಚಲೋ ಮಾಡಿದ್ನು, ಲಗ್ನ ಆಗಿ ಭಾಳ ದಿನ ಆಗಿದ್ದಿಲ್ಲ. ತಿಂಗಳು ತುಂಬಿಕೊಳ್ದ ನನ್ನ ಸೊಸೆಗೆ ದೇವರು ಚಲೋ ಮಾಡಿದ್ದ. ಹಿಂಗೆ ಆಗಬಾರ್ದಾಗಿತ್ತು ಯವ್ವ, ದೇವ್ರು ಹಿಂಗೆ ಯಾಕೆ ಮಾಡಿನ? ನೀವು ಅಳಕೋಬೇಡ್ರಿ ಅತ್ತಿ, ನೀವು ಸಮಾಧಾನ ಮಾಡ್ಕೊಡ್ರಿ, ಅಳಕೋಬೇಡ್ರಿ. ನಾ ಹೆಂಗೆ ಸಮಾಧಾನ ಮಾಡ್ಕೊಳ್ಳೆ ತಂಗಿ? ನನಗೂ ಮನ್ಯಾಗ ನಾನು ಹೆಣ್ಮಕ್ಳು ಇಲ್ದಾಗ ಯವ್ವ, ನನಗೂ ಲಘುನ ಮೊಮ್ಮಕ್ಳು ವರ್ಷ ತುಂಬಿಕೊಡ್ದ, ನನಗೂ ಮೊಮ್ಮಕ್ಳು ಬರ್ತಾವೆ. ನಾನು ಅವ್ರು ಕೂಡ ಕರ್ಕೊಂಡು ಕುಂದಿರ್ತೇನೆ ಅಂತ ಚಂದ ಎಲ್ಲ ಆಗಿತ್ತು. ಯಾಕೆ ಹಿಂಗೆ ಮಾಡಿನ? ದೇವರು ಚಲೋ ಮಾಡಿದ್ದ. ಯವ್ವ ಹೆಂಗೆ ಆತು ನೋಡಿದೆ, ಆಕಿಗೆ ಲಘುನ ಚಲೋ ಆತು ಬಿಡ ಅಂತ ನನಗೆ ಖುಷಿಯಾಗಿತ್ತೆ, ಮನಸ್ಸಿಗೆ ಭಾಳ ಖುಷಿಯಾಗಿತ್ತೆ. ಲೇಟಾಗಿ ಮದುವೆ ಆದ್ರೂ ಮಕ್ಕಳು ಲಘುನ ಆಗಾಕತ್ತು ಅಂತ ಖುಷಿಯಾಗಿತ್ತು ಬೇ ನನಗೆ. ಇರ್ಲಿ ಬಿಡ್ರಿ ಮಾವಾರ, ನೀವು ಸಮಾಧಾನ ತಗೋರಿ ಮನಸ್ಸಿಗೆ. ಯಪ್ಪ ನನ್ನ ಮಗನ ನಿನ್ನ ಏನು ಹೊಟ್ಟೆಲಿದ್ದಿದ್ದು ನನಗೆ ಭಾಳ ಖುಷಿಯಾಗಿತ್ತು ಯಪ್ಪ, ನನಗೆ ಭಾಳ ಹರಸಾಗಿತ್ತು. ಹರಸ್ಲಿದ್ದ ನಾಕಿನ ದವಾಖಾನಿಗೆ ನಾಕಿನ ನಿನ್ನ ಕಳಿಸ್ಕೊಟ್ಟು ದವಾಖಾನಿಗೆ ತೋರಿಸಿ ತವ್ರ ಮನೆಗೆ ಹೋದ್ರೆ ಆರಾಮಕ್ಕಾಳ ಹಂಗಾರ ಚಂದಾಗಿ ಒಗಾತಿಯಾಗಿ ಬರ್ತಾಳೆ ಬಸ್ರಿ ಹೆಣ್ಮಗಳು ಅಂತ ಕಳಿಸ್ಕೊಟ್ನೆ ಯಪ್ಪ. ಏನಾಗಿತ್ತತ್ತ ಯಪ್ಪ ಆಕಿಗೆ? ನನಗೂ ಗೊತ್ತಿಲ್ವೇವು, ಅವ್ರು ಫೋನ್ ಹಚ್ಚದಾಗ ಗೊತ್ತು ಹಿಂಗಾಗೈತಂತಂದು. ಏನಾತಪ್ಪ? ಅಲ್ಲ ಯಪ್ಪ 3 ತಿಂಗಳು ಮುಗಿದಿದ್ವಲ್ಲೋ? ಹ್ಞೂ ಬೇ 3 ತಿಂಗಳು ಮುಗಿದು 4ರಾಗ ಬಿದ್ದಿತ್ತು. ಹಂಗಾರ ಇದೊಂದು ತಿಂಗಳು 3 ತಿಂಗಳು ಮುಗಿದು 4ರಾಗ ಬಿದ್ದೈತೆ ಅಂದ್ರೆ ಕಳ್ಕೊಬ್ಸ ಮಾಡಿಸ್ಕೊಂಡು 5ರಾಗ ಬರ್ತಾಳೆ. ಇನ್ನೊಂದು ದಿನಕ್ಕೆ ಇನ್ನೊಂದು 20 ದಿನಕ್ಕೆ ಅಂತ ಹರಾಸ್ಕೊಂಡಿದ್ವಿ. ಏನಾರ ನೆಗವಾಡಿದ್ಲು ಅಂತಾನೆ, ಏನಾರು ಪೆಟ್ಟು ಹತ್ತಿತ್ತಂತಾನೆ. ಏನಿಲ್ಲ ಬಿಡ್ಬೇಕು, ಆಕಿ ಕೂಡ ತಿಂತಿರ್ತಿಲ್ಲ, ಎಲ್ಲ ಎಣ್ಣೆ ಗುಳಿಗೆ ಎಲ್ಲ ಹಂಗೆ ಅದಾವು ಹಳ್ಯಾಗ. ಅವ್ರವ ಬೀಡಾತ. ನಾವು ಫೋನ್ ಹಚ್ಚಿದಾಗ ಒಮ್ಮೆ ಹೇಳ್ತಿದ್ವಲ್ಲಪ್ಪ, ಅಟ ಉಣ್ಣ ಯವ್ವ ಉಣ್ಣು ಚಂದಾಗಿ ಡಾಕ್ಟ್ರ್ ಹೇಳ್ದಂಗೆ ಗುಳಿಗೆ ಪಳಿಗೆ ತೊಗೊಂತ ಎಷ್ಟು ಯಪ್ಪ. ಯಾಕೆ ಆಗೋಲ್ದಕ್ಕೆ ನೀವು ಸಣ್ಣಾರು ಮತ್ತು ಸತ್ತು ಕೂಸು ಹೊಟ್ಟೆಯಾಗಂತ ಮತ್ತು ವರ್ಷ ತುಂಬಿಕೊಡ್ದ ಮತ್ತು ಹೊಟ್ಟೆಲಿ ನಿಂದಿರ್ತಾಳೆ, ಚಲೋ ಮಾಡ್ತಾನೆ ದೇವರು. ನೀನು ಸಣ್ಣ ಯಪ್ಪ, ಸಮಾಧಾನ ತಗೋ ನನ್ನ ಮಗನ. ಏನು ಸಮಾಧಾನ ತಗೋದ್ಬಿಡ್ದೆ, ನನಗಂತೂ ಜೀವ ಹಾಳಾಗ್ತತಿ. ಹೋಗ್ಯಪ್ಪ ಆಟ ಮನ್ಕೋ ಹೋಗಿ ಸಿಕ್ಕವ. ನೀ ಯಾಕೆ ಅಳಾಕತ್ತೀಯವ್ವ? ಸುಮ್ಮನಾಗ ಯಾಕೆ ಆಗೋಲ್ದಕ್ಕ? ಏನಾಯ್ತು? ಈಗ ಲಗ್ನ ಆಗ್ಯಾರ ಭಾಳ ದಿನ ಆಗಿಲ್ಲ, ಆದ್ರೆ ಆಕಿಗೆ ಚಲೋ ಮಾಡಿದ್ನಲ್ಲ ದೇವ್ರು, ನಮಗೆಲ್ಲರಿಗೆ ಹರಸಾಗಿತ್ತು, ಖುಷಿಯಾಗಿತ್ತು. ಯಾಕನ ಹೊಳ್ಳಿ ಮತ್ತು ಕಸ್ಕೊಂಡಾನ ಸತ್ ಕೂಸು ಹೊಟ್ಟೆಯಾಗಂತ ವರ್ಷ ತುಂಬಿಕೊಡ್ದ ಮತ್ತು ಹೊಟ್ಟೆಲಿ ನಿಲ್ತಾಳೆ. ಯಾಕೆ ಆಗೋಲ್ದಕ್ಕ? ಸುಮ್ಮನಾಗ ನನ್ನ ತಾಯಿ ನೀನು. ಅಲ್ರಿ ಅತ್ತಿಯಾರ, ರೂಪಕ್ಕೆ ಹೊಟ್ಟೆಲಿ ಇದ್ದಿದ್ದೆ ನನಗೆ ಭಾಳ ಖುಷಿಯಾಗಿತ್ತು ರೀ. ಪಾಪ ಎಷ್ಟು ಹರಸಾಗಿತ್ತು, ಹಂಗೆ ಆಗಬಾರ್ದಾಗಿತ್ತು ರೀ. ಏನಾಗಿತ್ತಂತ್ರಿ? ಹೊಟ್ಟೆಗೆ ಏನರ ಪೆಟ್ಟು ಹತ್ತಿತ್ತಂತನ್ರಿ, ಹಂಗೆ ಯಾಕೆ ಆತಂತ್ರಿ? ಆಕಿ ಊಟನ ಮಾಡ್ತಿದ್ದಿಲ್ರಿ. ಇಲ್ಲಿ ಇದ್ದಾಗ ನಾವು ನೋಡ್ತಿದ್ವಲ್ಲ, ಕೂಡ ತಿಂತಿದ್ದಿಲ್ಲ. ಅಲ್ಲಿ ಹೆಂಗೆ ಮಾಡ್ತೀವೋ ಏನು. ಸುಮ್ಮನಾಗ್ರಿ ಅತ್ತಿಯಾರ, ನಿಮ್ಗೆ ಒಟ್ಟು ಚಾ ಕಾಸ್ಕೊಂಬರ್ಲ್ಯಾರಿ? ಜಾಕಕ್ಕೆ ನೀರಿಲ್ರಿ, ಜಾಕ ಮಾಡ್ತೀರಿ. ನೀವೇನು ತಿಂದೇ ಇಲ್ರಿ. ಅವರು ಫೋನ್ ಹಚ್ಚದಾಗಿಂದ ಸುದ್ದಿ ಕೇಳಾಗಿಂದ ರೂಪಕ್ಕಂದು ಹೊಟ್ಟೆ ಹೋಗೈತಿ ಅಂದಾಗಿಂದ ರೀ ಅತ್ತಿಯಾರ ಫೋನ್ ಹಚ್ಚಿ ಕೇಳ್ರಿ. ತ್ರಾಸು ಭಾಳ ಆತು, ಹೆಂಗಾತು, ಏನು ದವಾಖಾನ್ಯಾಗ ಅದಾಳೋ ಮನ್ಯಾಗ ಅದಾಳೋ, ಹೋಗಿ ನೋಡಿ ಬರ್ತೀರನ? ಯವ್ವ ಫೋನ್ ಹಚ್ಚಿದ್ವಲ್ಲ, ಹೇಳ್ಯಾರವರು ಆಕೆಗೆ ತ್ರಾಸು ಭಾಳ ಮಾಡ್ಕೊಂಡ್ಲಂತ. ರಾತ್ರಿನ್ಯಾಗ ತ್ರಾಸು ಮಾಡ್ಕೊಂಡು ಬೆಳಿಗ್ಗೆ ದವಾಖಾನಿಗೆ ಕರ್ಕೊಂಡು ಹೋಗ್ಯಾರ. ನೇತ್ರನ ಭಾಳ ಹೋಗೈತೆ ಅಂತ, ಆರಾಮಿಲ್ಲ ಅಂತ. ಆಕೆಗೆ ನೇತ್ರ ಭಾಳ ಆಗೈತೆ ಅಂತೇವ, ದವಾಖಾನ್ಯಾಗ ಅದಾಳಕಿ. ಇಟ್ಕೋಬೋದು 1-2-3 ದಿನ ದವಾಖಾನ್ಯಾಗ. ಸಲಾನ್ ಪಲ್ಯನ ಹಚ್ಚಾರಂತ. ತ್ರಾಸು ಭಾಳ ಆಗೈತಂತ ಹುಡುಗಿ. ತ್ರಾಸು ಮಾಡ್ಕೊಂಡು ನೋಡಿ ಅವ್ರವ್ವ ಇವ್ವ ಎಂದೆಂದಿಗೆ ಹೊಟ್ಟೆಲಿ ಇರಬಾರ್ದವ ಇವ್ವ ಅನ್ನಕತ್ತಿದ್ಲಕಿ. ನಾನು ಹೊಕ್ಕೇನವ, ಹೋಗಿ ನೋಡಿ ಬರ್ತೀನಿ. ಹಂಗಾರ ಒಂದಿಟ್ಟು ತೆಳ್ಳಗ ಸಿರಾ ಮಾಡಿ ಕೊಡ್ತೇನೆ ರೀ, ತೊಗೊಂಡು ಹೋಗ್ರಿ. ಈಗಂತೂ ಏನು ತಿಂತಾಳೋ ಏನಿಲ್ಲ, ಸಿರಾ ಮಾಡಿಕೊಡ್ತೇನೆ. ಡೆಬ್ಬ್ಯಾಗ ಹಾಕಿ ಬಾಸ್ಕೆಟ್ನಾಗ ಇಟ್ಕೊಡ್ತೇನೆ, ತೊಗೊಂಡು ಹೋಗ್ರಿ ಅತ್ತಿಯಾರ. ಮೊದಲು ಹೊಸು ನಿಮ್ಮ ಜಾಕಕ್ಕೆ ನೀರು ಇರ್ತೇನೆ ರೀ, ಜಾಕ ಮಾಡಿರಿ, ತಲೆ ಬಾಚ್ಕೋರಿ, ಜಾಕ ಮಾಡಿರಿ, ಒಟ್ಟು ನಾಷ್ಟ ಮಾಡಿರಿ, ಹೋಗೋರಂತೆ. ಅವ್ರಿ ಸಾವಿತ್ರಿ ಅಮ್ಮಾರ ಬರ್ತಿದ್ರಲ್ರಿ ಅತ್ತಿಯಾರ, ಅವ್ರನ್ನ ಕರ್ಕೊಂಡು ಹೋಗ್ತಿರೋ ನೋಡ್ರಿ ನಿಮ್ಮ ಜೊತೆಗೆ ರೀ. ಯವ್ವ ಸಾವಿತ್ರಿ ತನ ಹೋಗ್ಬರ್ತಂತಡಿ ಯಾಕೆ ಅಂತೇಳಿ. ಸಾವಕ ಅಯ್ಯ ಬಾರ ಮಲ್ಲವ ಬಾ, ಈಗ ಬಂದು ಯಾಕೆ ಬಂದ್ಯಲ್ಲ? ಬಾ ಇದು ಮತ್ತು ನೋಡವ ರೂಪವ ಇದಕ್ಕೆ ಹೋಗಿದ್ಲಲ್ಲ, ಹೊಟ್ಟೆಲಿ ಇದ್ಲು 4 ತಿಂಗಳು 3 ತಿಂಗಳು ತುಂಬ 4ರಾಗ ಬಿದ್ದಿತ್ತು. ಹಂಗಾರ ಚಲೋ ಆತವ, ದೇವರು ಚಲೋ ಮಾಡಿದ. ಹಂಗಾರ ಕಳ್ಕೊಬ್ಸ ಮಾಡಿಸ್ಕೊಂಡು ಬರ್ತಾಳೆ ಇನ್ನೊಂದು 20 ದಿನಕ್ಕೆ ಅಂತ ಹೇಳಿದ್ನಲ್ಲಿ. ನಿನ್ನೆ ಆಕಿಗೇನ ಹೊಟ್ಟೆ ಹೋಗೈತೆ ಅಂತ, ಆರಾಮಿಲ್ಲ ಅಂತ, ದವಾಖಾನೆಗದ ಅಂತ ಹುಡುಗ ಬಂದಿತ್ತು. ಫೋನ್ ಹಚ್ಚಿದ್ರಂತವ್ರು, ಫೋನ್ ಹಚ್ಕೊಟ್ಟ. ಅಯ್ಯಯ್ಯ ಹಂಗ್ಯಾಕಾತ ಪಾಪ ಸಣ್ಣ ಹುಡುಗಿ. ನಾನು ದೇವ್ರು ಚಲೋ ಮಾಡ್ಯಾನ ಬಿಡು, ಚಲೋ ಆತಂತ ಮಾಡಿದ್ವಲ್ಲ, ಹಂಗ್ಯಾಕಾತ? ಅದಕ್ಕೆ ತ್ರಾಸು ಭಾಳ ಆತಂತಾನೆ ಇವ ದಿನ ತುಂಬಿ ಹಡಿದು ಬೇಸಿವ. ಈ ನಡಿವು ಹಿಂಗೆ ಹೊಟ್ಟಿ ಪಟ್ಟು ಹೋಗೋಲ್ ತ್ರಾಸು ಭಾಳ ಆಕತ್ತೇವ ಹುಡುಗರಿಗೆ. ತ್ರಾಸು ಭಾಳ ಮಾಡ್ಕೊಂಡ್ಲಂತ. ಅದಕ್ಕೆ ಹಂಗಾರ ದವಾಖಾನಿಗೆ ಹೋಗಿ ಒಟ್ಟಿಗೆ ನೋಡಿ ಬರ್ಬೇಕಂತ ಮಾಡೀನಿ. ನಿನ್ನ ಕರ್ಕೊಂಡು ಹೋಗ್ಬೇಕಂತ ಬಂದೇನೆ. ಬಾರಲ್ಲೇ ನಾನು ಕೂಡ, ನಾನು ನೀನು ಇಬ್ಬರು ಹೋಗಿ ನೋಡಿ ಬರ್ನಾಕಿ ನೋಟ.
ಹೌದಾ, ಮನ್ಯಾಗ ಯಾರು ಇಲ್ಲಲ್ಲ, ಅವರೆಲ್ಲರೂ ಇದಕ್ಕೆ ಹೋಗ್ಯಾರ, ಯವ್ವ ಜಾತ್ರೆಗೆ ಹೋಗ್ಯಾರ, ಯಾರು ಮನ್ಯಾಗಿಲ್ಲ. ಮತ್ತು ನಾನು ಮೊದ್ಲಾರ ಗೊತ್ತಿದ್ರೆ ಅವ್ರು ಇದ್ದಾಗ ಹೇಳ್ತಿದ್ನಿ, ಬರ್ತಿದ್ನಿ. ಹೆಂಗೆ ಮಾಡೋದು? ಹೌದಾ, ಯಾರಿಲ್ಲ ನಂಗಾರ ಈಗ ಏನೋ ಹೋಗೋದಿಲ್ಲ, ಇನ್ನೊಟ್ಟು ನಿಂತ ಹೋಗೋಣ, ಇನ್ನೊಂದು ತಾಸದ ಬಿಟ್ಟು ನಾನು ಇದು ಮಾಡ್ಕೋಬೇಕು. ಅಕ್ಕಿ ಸೇಕವ ಆಟ ಇದನ್ನು ಮಾಡಿಕೊಡ್ತೀನಿ ಅಂದ, ತೆಳ್ಳಗ ಸಿರಾ ಅದು ಮಾಡ್ಕೊಡ್ತೀನಿ ಅಂದ. ಮತ್ತು ಅವರು ದವಾಖಾನೆಗಿದ್ದಾರಿಗೆ ಆಟ ಉಣ್ಣಾಕ ರೊಟ್ಟಿ ಪಲ್ಯ ಮಾಡ್ತೀನಿ ಅಂದ. ಒಂದಿಷ್ಟು ಚಪಾತಿ ಆಟ ಪಲ್ಯವ ಅನ್ನ ಸಾರು ಅದೆಲ್ಲ ಮಾಡಿಕೊಡ್ತೀನಿ. ಬಾಸ್ಗಿಟ್ ತೊಗೊಂಡು ಹೋರಿ ಅಲ್ಲೇ ಹೋಗಿ ಬ್ರೆಡ್ ಹಣ್ಣು ಅದು ತೊಗೊಂಡು ಹೋಗ್ರಿ ಅಂತಿ. ನಿನ್ನ ಕರೆದು ಬರ್ತೇನೆ ಅಂತ ಬಂದೇನೆ. ಆಕೆ ಅಡುಗೆ ಮಾಡತ್ತ ಎಲ್ಲ ಅಡುಗೆ ಪಡಿಗೆ ಆಗ್ಬೇಕಂದ್ರೆ ಇನ್ನೂ ಒಂದು ತಾಸು ಹಿಡಿತೈತಿ. ಅಲ್ಲಿ ಮಾಟ ಯಾರ ಬಂದ್ರೆ ಹೇಳಿ ಬಾ, ನಾನು ತಲೆ ಬಾಚ್ಕೊಂಡು ಜಾಕ ಮಾಡ್ತೇನೆ. ಹ್ಞೂ, ಹಂಗಾದ್ರೆ ಬರ್ತೇನೆ ತಗೋ. ನಾನು ಈ ಮುದುಕರ ಬಂದ್ರೆ ಬೇಸಕ್ಕತಿ, ಮುದುಕನ ಮುಂದಾರ ಹೇಳಿ ಹೋಗಾಕೆ ಬರ್ತೈತಿ. ನಾನು ತಲೆ ಬಾಚ್ಕೊಂಡು ಜಳಕ ಮಾಡಿ ಆಟ ಮುದುಕರ ಬರಲಿ, ಯಾರ ಗಂಡು ಮಕ್ಳು ಗಂಡು ಹುಡ್ರ ಬರಲಿ, ಅವ್ರ ಮುಂದೆ ಹೇಳಿ ಬರ್ತೇನೆ ತಗೋ, ಹೋಗೋಣಂತ. ಹಂಗೆ ಯಾಕಾತೇವ ಜೀವ ಹಳ ಅನ್ನಕತ್ತಿ. ನೋಡಲ್ಲ ಸಾವಕ ನನ್ನ ಸ್ವಸ್ಥ ಯಾರು ಬಂದದ್ದು ನನಗೆ ಎಷ್ಟು ಹರ್ಸ ಆಗಿತ್ತು. ಆ ಹುಡುಗರಿಗೆ ಕಣ್ಣೆ ಸಿಗಲಿಕ್ಕೆ ಮೊದಲು ಜೀವ ಹಳ ಅಂತಿರ್ತವೆ ಎಲ್ಲ. ಕಂಡ ದೇವ್ರು ಉಸುತು ಕಡೆ ದೇವ್ರಿಗೆ ಹರಕೆ ಹೊತ್ತು ಬೀಳ್ಕೊಂಡು ಕಣ್ಣೆ ಹುಡುಕಾಡಿ ಲಗ್ನ ಮಾಡಿ ನೀವು ಸೊಸಿ ಹೊಟ್ಟೆಲಿದ ಅಂತೇಳಿ ಹರಸಾತಿ ಎಲ್ಲ ಚಲೋ ಆತು ಬಿಡವ ಅನ್ಕೊಡ್ದ. ಮತ್ತು ಹಿಂಗೆ ಆತಿ ನೋಡ, ಏನು ಮಾಡೋದು ನಮ್ಮ ಬಾಳೆವು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಬಿಡ, ಸಣ್ಣಾರ ಏನು ಲಗ್ನ ಆಗಿ ಭಾಳ ದಿನ ಆಗೈತಿ, ಮತ್ತು ದೇವ್ರು ಕೊಡ್ತಾನೆ. ಹಂಗಾರ ಯಾರ ಬಂದ್ರೆ ಹೇಳಿ ಬಾರವ ನೀನು. ಸಜ್ಜಾಗಿ ನಮ್ಮ ಮನೆಗೆ ಬಾ, ನೀನು ಹೋಗೋನು ನಾನು ಹೊಕ್ಕೇನೆ.